ಸರಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ದೇವನಹಳ್ಳಿ. ನಮ್ಮ ಶಾಲೆಯ ಭೌತಿಕ ಸೌಲಭ್ಯಗಳನ್ನು ಉತ್ತಮಪಡಿಸಲು ಸಮುದಾಯ ತೊಡಗಿಸಿಕೊಂಡಿರುವಂಥದ್ದು. ಇದು ಶಿಕ್ಷಕ ಪ್ರೇರಿತ. ಮೊದಲನೇದಾಗಿ ಚೈಲ್ಡ್ ಫಂಡ್ ಇಂಡಿಯಾ ಇವರ ಕಡೆಯಿಂದ ಶಾಲೆಗೆ ಸುಸಜ್ಜಿತವಾದ ಸ್ಟೆಮ್ ಲ್ಯಾಬ್, ಹಾಗೆಯೇ ಇವರು ನಮಗೆ ಉತ್ತಮವಾದ ಟಿವಿಯನ್ನು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುವಂತೆ ನೀಡಿರುತ್ತಾರೆ. ಈ ಟಿವಿಯನ್ನು ಬಳಸಿಕೊಂಡು ನಾವು ವಿದ್ಯಾರ್ಥಿಗಳಿಗೆ ದಿನನಿತ್ಯದ ಪಾಠ ಪ್ರವಚನಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡಬಹುದಾಗಿದೆ. ಹಾಗೆಯೇ 2024-25ನೇ ಸಾಲಿನಲ್ಲಿ DSRT ಕಡೆಯಿಂದ ನಮ್ಮ ಶಾಲೆಗೆ ನೀಡಿರುವಂಥ ವಿಜ್ಞಾನ ಪ್ರಯೋಗಾಲಯ. ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಏರ್ ಇಂಡಿಯಾ SATS ಏರ್ಪೋರ್ಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅವರು ಒದಗಿಸಿಕೊಟ್ಟಿರುತ್ತಾರೆ. ಬರುತ್ತೆ. ನಮ್ಮ ಶಾಲೆಯು ಸುಮಾರು ಹಳೆಯ ಕಟ್ಟಡವಾಗಿದ್ದು ಈ ವರ್ಷ TPO ಫಂಡಿಂದ ಸುಮಾರು 60,000 ರೂಪಾಯಿ ಮತ್ತು ಉಳಿದಂತೆ 1 ಲಕ್ಷದವರೆಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಮುದಾಯದ ಕಡೆಯಿಂದ ಫುಲ್ ಶಾಲೆಗೆ ಸುಣ್ಣ ಬಣ್ಣವನ್ನು ಮಾಡುವುದರ ಮುಖಾಂತರ ಭೌತಿಕ ಸೌಲಭ್ಯವನ್ನು ಹೆಚ್ಚಿಸಿದ್ದಾರೆ. ಮತ್ತು ಶಾಲೆಯ ಕಳೆಯು ಈ ಒಂದು ಪೇಂಟಿಂಗಿಂದಾಗಿ ತುಂಬ ಸುಂದರವಾಗಿ ಮೂಡಿಬಂದಿದೆ. ಮತ್ತು ಈ ಗೋಡೆ ಬರಹಗಳು ಚೈಲ್ಡ್ ಫಂಡ್ ಸ್ಟೆಮ್ ಲ್ಯಾಬಿನವರು ನಮಗೆ ಮಾಡಿಸಿಕೊಟ್ಟಿರುತ್ತಾರೆ. ಅವರು ನಮ್ಮ ಮುಖ್ಯೋಪಾಧ್ಯಾಯರು ಸಮುದಾಯದ ಕಡೆಯಿಂದ ಭೇಟಿಯಾಗಿ ಶಾಲೆಯ ಒಂದು ಮೆರುಗನ್ನು ಹೆಚ್ಚಿಸಲು ಸಹಾಯ ಮಾಡಿರುತ್ತಾರೆ. ವಿದ್ಯಾರ್ಥಿಗಳಿಗೆ ಸಹಾಯವಾಗುವ ಚೈಲ್ಡ್ ಲೈನ್ ಸಂಖ್ಯೆಗಳು. ಈ ಸಾಲಿನ 2020 ಈ ಸಾಲಿನ ಪರಿಸರ ಸಂರಕ್ಷಣಾ ದಿನಾಚರಣೆಯನ್ನು ಸುಮಾರು 100ರಿಂದ 150 ಗಿಡಗಳು ಶಾಲಾ ಆವರಣದಲ್ಲಿ ನಡೆಯುವುದರ ಮುಖಾಂತರ ಸುಸಜ್ಜಿತವಾಗಿ ನಡೆಸಲಾಯಿತು. ನಮ್ಮ ಉಪಪ್ರಾಂಶುಪಾಲರು ಅನೇಕ ಸಮುದಾಯದ NGOಗಳ ಮೂಲಕ ಈ ಗಿಡ ನೆಡುವ ಕಾರ್ಯಕ್ರಮವನ್ನು ನಡೆಸಿರುತ್ತಾರೆ. ಈ ವರ್ಷ ಮಾಡಿದಂಥ ಶಾಲೆಗೆ ಸುಣ್ಣ ಬಣ್ಣಗಳ ಚಿತ್ತಾರ.
CCTV ಕ್ಯಾಮರಾ. ಹ್ಞೂ. ಇದು ನಮ್ಮ ಶಾಲೆಯ ಉಪಪ್ರಾಂಶುಪಾಲರ ಕೊಠಡಿ. ಉಪಪ್ರಾಂಶುಪಾಲರು ತಮ್ಮ ಕೊಠಡಿಯಲ್ಲಿಯೇ ಕುಳಿತು ಎಲ್ಲ ತರಗತಿಯ ವೀಕ್ಷಣೆಯನ್ನು CC ಕ್ಯಾಮರಾದ ಮೂಲಕ ಈ ಟಿವಿಯಲ್ಲಿ ಮಾಡುತ್ತಾರೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ಬೇಕಾದ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಿರುತ್ತಾರೆ. ಎರಡು 2024ನೇ ಸಾಲಿನ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಉತ್ತಮ ರಾಷ್ಟ್ರೀಯ ಪ್ರದರ್ಶನ ನೀಡಿದ್ದ ಸಲುವಾಗಿ ಜಿಲ್ಲಾ ಮಟ್ಟದಲ್ಲಿ ಶಾಲೆಗೆ ನೀಡಿದಂಥ ನೆನಪಿನ ಕಾಣಿಕೆಯಾಗಿದೆ. ಎರಡು 2026ನೇ ಸಾಲಿನಲ್ಲಿ ತಾಲೂಕು ಪಂಚಾಯಿತಿ ಕಡೆಯಿಂದ ನಮ್ಮ ಶಾಲೆಗೆ ನೀಡಿರುವಂಥ ಸ್ಮಾರ್ಟ್ ಟಿವಿ, ಈ ಟಿವಿಯ ವೆಚ್ಚ ಸರಿಸುಮಾರು 2 ಲಕ್ಷದಿಂದ 3 ಲಕ್ಷದವರೆಗೆ ಇರುತ್ತದೆ. ಈ ಟಿವಿಯನ್ನು ನಾವು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಅನುಗುಣವಾಗಿ ಬಳಸುತ್ತೇವೆ. ಹಾಗೆಯೇ ಇದರಲ್ಲಿ ಸ್ಮಾರ್ಟ್ ಬೋರ್ಡು, ವಿದ್ಯಾರ್ಥಿಗಳು ಅಕ್ಷರಗಳನ್ನು ಬರೀಬೋದು, ಕಲರಿಂಗ್ ಮಾಡ್ಬೋದು, ಎಲ್ಲ ರೀತಿಯ ಚಟುವಟಿಕೆಗಳನ್ನು ಈ ಟಿವಿಯನ್ನು ಬಳಸಿಕೊಂಡು ಮಾಡಬಹುದಾಗಿದೆ. ಸಾಗಾಣಿಕೆ ಮಾಡುತ್ತವೆ ಎಂದು ಹಿಂದಿನ ಭಾಗದಲ್ಲಿ ನಾವು ನೋಡಿದ್ದೇವೆ. ರಕ್ತವು ಒಂದು ದ್ರವರೂಪಿ ಸಂಯೋಜಕ ಅಂಗಾಂಶ ಎಂದು 9ನೇ ತರಗತಿಯಲ್ಲಿ ನಾವು ಕಲಿತಿದ್ದೇವೆ. ರಕ್ತವು ಪ್ಲಾಸ್ಮಾ ಎಂಬ ದ್ರವ ಮಾಧ್ಯಮವನ್ನು ಹೊಂದಿದೆ. ಅದರಲ್ಲಿ ಜೀವಕೋಶಗಳು ನಿರಂತರ ಸ್ಥಿತಿಯಲ್ಲಿರುತ್ತವೆ. ಆಹಾರ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ತೈಲದ ರೂಪದಲ್ಲಿ ಪ್ಲಾಸ್ಮಾ ಸಾಗಿಸುತ್ತದೆ. ಆಕ್ಸಿಜನ್ ಕೆಂಪು ರಕ್ತ ಕಣಗಳಿಂದ ಸಾಗಿಸಲ್ಪಡುತ್ತದೆ. ಲವಣಗಳಂತ ಇತರ ಅನೇಕ ವಸ್ತುಗಳು ಕೂಡ ರಕ್ತದಿಂದ ಸಾಗಿಸಲ್ಪಡುತ್ತದೆ. ಆದ್ದರಿಂದ ನಮಗೆ ರಕ್ತವನ್ನು ದೇಹದಾದ್ಯಂತ. ಈ ವರ್ಷ ಸಮುದಾಯದ ಸಹಾಯದಿಂದ ಮಾಡಿರುವಂಥ ಗೋಡೆ ಬರಹಗಳು. ಟಿವಿ ಆನ್ ಮಾಡೋದು. ಎರಡು 2025ನೇ ಸಾಲಿನಲ್ಲಿ ಶ್ರೀರಾಮ್ ಫೌಂಡೇಶನ್ ಅವರು ನಮ್ಮ ಶಾಲೆಗೆ ನೀಡಿರುವಂಥ ಸ್ಮಾರ್ಟ್ ಟಿವಿ, ಈ ಟಿವಿಯ ವೆಚ್ಚ ಸರಿಸುಮಾರು 80,000ದಿಂದ 1 ಲಕ್ಷದವರೆಗೆ. ಈ ಟಿವಿಯನ್ನು ಬಳಸಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ವಿಡಿಯೋಗಳನ್ನು ತೋರಿಸುವುದರ ಮುಖಾಂತರ ಪಾಠವನ್ನು ಪರಿಣಾಮಕಾರಿಯಾಗಿ ಮಾಡಲಾಗುತ್ತಿದೆ. The whole of India under one administrative and political structure. Education, judiciary, land taxes, trade and agriculture and various other areas of activities were regulated under various laws and administrative system. This brought in a new structure to India. While implementing all these measures, they never forgot to protect their financial interests. The British East India Company implemented various administrative experiments in order to achieve a new order in India. Administrative and Judicial System Civil Services. Lord Cornwallis introduced the administration of civil services.
2026ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಸಮುದಾಯದ ಕಡೆಯಿಂದ ನಮ್ಮ ಉಪಪ್ರಾಂಶುಪಾಲರು ಈ ತಟ್ಟೆ ಸ್ಟ್ಯಾಂಡನ್ನು ಸುಮಾರು 30ರಿಂದ 40 ಸಾವಿರ ವೆಚ್ಚದಲ್ಲಿ ಮಾಡಿಸಿರುತ್ತಾರೆ. ಹಾಗೆಯೇ ಈ ತಟ್ಟೆ ಸ್ಟ್ಯಾಂಡಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಲಯನ್ಸ್ ಕ್ಲಬ್ ದೇವನಹಳ್ಳಿಯ ಕಡೆಯಿಂದ ಸುಮಾರು 200ರಿಂದ 250 ಪ್ಲೇಟ್ಗಳು ಸರಿಸುಮಾರು 25ರಿಂದ 30 ಸಾವಿರ ವೆಚ್ಚದಲ್ಲಿ ಶಾಲೆಗೆ ದಾನವಾಗಿ ನೀಡಿರುತ್ತಾರೆ. ವಿದ್ಯಾರ್ಥಿಗಳಿಗೆ ಊಟದಕ್ಕೆ ಸಹಾಯವಾಗುವಂತೆ ಈ ತಟ್ಟೆಯನ್ನು ನೀಡಿರುತ್ತಾರೆ. ಸಮುದಾಯದ ಕಡೆಯಿಂದ ನಮ್ಮ ಶಾಲೆಗೆ ನೀಡಿರುವಂಥ ಗ್ರೀನ್ ಬೋರ್ಡ್ಗಳು, ಈ ಥರದ ಸುಮಾರು 4ರಿಂದ 5 ಬೋರ್ಡ್ಗಳು ದಾನಿಗಳು ನಮಗೆ ದಾನವಾಗಿ ನೀಡಿರುತ್ತಾರೆ. ಹಾಗೆಯೇ ನೆಕ್ಸ್ಟ್ ಎಜುಕೇಷನ್ ಟ್ರಾನ್ಸ್ಫಾರ್ಮೇಷನ್ ಎಜುಕೇಷನ್ ಅವರು ನಮಗೆ ಸ್ಮಾರ್ಟ್ ಟಿವಿಯನ್ನು ನೀಡಿರುತ್ತಾರೆ. ಈ ಟಿವಿಯ ಮುಖಾಂತರ ವಿದ್ಯಾರ್ಥಿಗಳು ಲೆಕ್ಕವನ್ನು ಸುಲಭವಾಗಿ ಅವರೇ ತಮ್ಮ ಕೈಯಾರೆ ಬರೆಯುವುದರ ಮುಖಾಂತರ ಪ್ರಾಕ್ಟೀಸ್ ಮಾಡಬಹುದಾಗಿದೆ. ಹಾಗೂ ಇದರಲ್ಲಿ ಅನೇಕ ವಿಡಿಯೋಗಳನ್ನು ನಾವು ನೋಡಿ ಪಾಠವನ್ನು ಪರಿಣಾಮಕಾರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗಿದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಹೀಗೆಯೇ ಶಾಲೆಗೆ ಉಪಯೋಗವಾಗುವಂಥ ಅನೇಕ ಭೌತಿಕ ಸೌಲಭ್ಯಗಳನ್ನು ನಮ್ಮ ಉಪಪ್ರಾಂಶುಪಾಲರು ಸಮುದಾಯದ ಸಹಾಯದಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮಾಡಿಸಿರುತ್ತಾರೆ. ಇದರಿಂದ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ ಮತ್ತು ಗುಣಮಟ್ಟದ ಶಿಕ್ಷಣ ನೀಡಲು ನಮಗೆ ತುಂಬ ಸಹಾಯಕವಾಗಿರುತ್ತದೆ. ವಿದ್ಯಾರ್ಥಿಗಳು ತಮ್ಮ ಕಲಿಕೆಯಲ್ಲಿ ಕಂಪ್ಯೂಟರ್ನ ಬಳಕೆ ಮಾಡಿಕೊಳ್ಳುತ್ತಿರುವುದು. Start. Finish.